ಅಂದರೆ ಫಸ್ಟ್ ಟೈಮ್ ನಾ ಮಾತಾಡಕತ್ತಿದ್ದು ಲಾಗ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್. ನನ್ನ ಮಾತು ನಿಮಗೆ ಹೇಗೆ ಅನ್ನಿಸ್ತಾ ಇದೋ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ತಿನ್ನಕ್ಕೆ ವೆರೈಟಿ ಬ್ರೇಕ್ಫಾಸ್ಟ್ ಆ ಥರ ಮಾಡಕತ್ತೀನಿ ನಾನು. ಕ್ರೇಜಿ ಅವ್ರದ್ದು ಊಟದ್ದಾಯ್ತು ನಾಷ್ಟದ್ದಾಯ್ತು ಗನ್ನಾಗ ಗೋಸದ ಗೈಸ್. ನಾಷ್ಟ ಮಾಡಿದಾರ, ಅದು ಏನೋ ಒಂದು ಆಕೆಗೆ ಏನೇನೋ ಮಾಡಿದಾರಪ್ಪ, ನನಗೆ ಗೊತ್ತಿಲ್ಲ. ಹೆಂಡತಿ ಮಾಡಿದ್ದು ಚೆಂದಾಗಿರುತ್ತಂದ್ರೆ ದೊಡ್ಡ ದೊಡ್ಡ ಯುದ್ಧಗಳಾಗಿವತ್ತು. ಒಂದು ವರ್ಷದ ನಂತರ ನಮ್ಮ ಫ್ಯಾಮಿಲಿನ ಮೀಟ್ ಆಗ್ಬೇಕು. ನಾನು ಮೀಟ್ ಮಾಡತ್ತೀನಿ. ನಾನು ಮನೆ ರೀತಿಯಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ. ನಮ್ಮ ತಂಗಿ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಮ್ಮಗ ಆಗಿರ್ಬೋದು. ನೋಡ ಮತ್ತೆ ಯಾರ್ಯಾರಿಗೆ ಕಂಫರ್ಟೇಬಲ್ ಆಗುತ್ತಾ, ಯಾರ್ಯಾರಿಗೆ ಮುಜುಗರ ಇಲ್ಲ, ನಮ್ಮ ಫ್ಯಾಮಿಲಿನ ಕೂಡೋಗಳಿಗೆ ಒಂದೇ ಬಿಡ್ತೀನಿ ನೋಡ್ರಿ ಇಷ್ಟು ಬೇಗನೆ. ನಮ್ಮಿಂದ ಏನು ಹೆಲ್ಪ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಕಷ್ಟದ ಬಂದಿರ್ತಾರಲ್ಲ ಅಂಥವ್ರಿಗಿಂತೆಲ್ಲ ಉಸಿರಿರೋವರೆಗೂ ಅವ್ರ ಜೊತೆ ಸಾಥ್ ಕೊಡ್ತೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಕ್ರೇಜಿ ಇನ್ಸಾನ್ ಅವರ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಎದ್ದು ನಾನು ಸ್ವಲ್ಪ ಏನಂದರೆ ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಅಂದ್ಕೊಂಡು ನಾನು. ಕ್ರೇಜಿ ಅವ್ರು ಏನೋ ಅಂದ್ಕೊಂಡಾರ. ಕ್ರೇಜಿ ಅವ್ರಿಗೆ ಎಬ್ಬಿಸಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ಕ್ರೇಜಿ ಅವ್ರಿಗೆ ಎಬ್ಬಿಸ್ತೀನಿ. ಎಬ್ಬಿಸಿ ನಾ ಏನು ಮಾಡಕತ್ತೀನಿ ಅಂದ್ರೆ ಆಲೂಗಡ್ಡೆ ಮತ್ತು ಗೋಧಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ದೋಸೆ ಥರ ಮಾಡಕತ್ತೀನಿ. ಇವಾಗ ಈರುಳ್ಳಿ ಹೆರ್ಸ್ಬೇಕು. ಒಂದು ಈರುಳ್ಳಿ, ಆಲೂಗಡ್ಡೆ ಒಂದು ಬೇಯಿಸ್ಲಕ್ಕೆ ಇಟ್ಟಿ ನಾನು. ಇವಾಗ ಈರುಳ್ಳಿ ಹೆರ್ಸಣ್ರಿ, ಹೆರ್ಸಿ ಆಮೇಲೆ ನಿಮ್ಗೆಲ್ಲ ಥರ ಏನೇನಂತ ತೋರಿಸ್ತೀನಿ. ಒಂದು ಈರುಳ್ಳಿ ಹೆರ್ಸ್ಬೇಕು, ಒಂದು ಮೆಣಸಿನ್ಕಾಯಿ ಹಾಕಬೇಕು, ಕೊತ್ತಂಬರಿನೂ ಹಾಕಬೇಕಿತ್ತು. ಬಟ್ ಕೊತ್ತಂಬರಿ ಇಲ್ಲ ಗೈಸ್, ನಮ್ಮಲ್ಲಿ ಖಾಲಿ ಆಗ್ಯದ. ಇವಾಗಂತೂ ಕೆಜ್ಜಿ ಅವರು ಹೋಗ್ತಾರಲ್ಲ. ಪ್ಲಸ್ ನಿಮ್ಗೆ ಇನ್ನೊಂದು ಮಾತು ಏನು ಕೇಳಬೇಕಂದ್ರೆ, ನಾನು ಫಸ್ಟ್ ಟೈಮ್ ಈ ಥರ ಲಾಗ್ ಮಾಡ್ತಿರೋದು, ಮಾತಾಡ್ತಾ ಇರೋದು. ನಿಮಗೆ ನನ್ನ ಮಾತು ಅರ್ಥ ಆಗ್ಲಕತ್ತವಿಲ್ಲ ಗೈಸ್. ಅಂದರೆ ಫಸ್ಟ್ ಟೈಮ್ ನಾ ಮಾತಾಡಕತ್ತಿದ್ದು ಲಾಗ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್. ನನ್ನ ಮಾತು ನಿಮಗೆ ಹೇಗೆ ಅನ್ನಿಸ್ತಾ ಇದೋ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಗೊತ್ತಾಗ್ತಾ ಇಲ್ಲ. ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗಲ್ಲ ಗೈಸ್. ಕ್ರೇಜಿ ಅವರು ವಿಡಿಯೋ ಎಡಿಟ್ ಮಾಡ್ತಿರ್ತಾರಲ್ಲ, ಆವಾಗ ನಾನು ಸುಮ್ಮನೆ ಕೂತು ನೋಡ್ತಿರ್ತೀನಿ ಅವ್ರ ಬಾಜು. ಅವಾಗ ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗಲ್ಲ, ಅದಕ್ಕೆ ಹೊರಗೆ ಹೋಗ್ಬಿಡ್ತೀನಿ ನಾನು. ಅವ್ರು ಹೇಳ್ತಾರ ಫಸ್ಟ್ ಟೈಮ್ ಹಂಗೆ ಅನ್ನಿಸ್ತದ. ನನಗೂ ಫಸ್ಟ್ ಟೈಮ್ ಅದೇ ರೀತಿ ಅನ್ನಿಸ್ತಿತ್ತು. ನನ್ನ ವಾಯ್ಸ್ ನನಗೆ ಕೇಳೋಕೆ ಆಗ್ತಿದ್ದಿಲ್ಲ ಅಂತಂತಿದ್ರು. ಬಟ್ ನನಗಂತೂ ಫೋನ್ದಂದು ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗಲ್ಲ ಗೈಸ್. ನೀವು ಕಮೆಂಟ್ ಮಾಡಿ ಹೇಳಿ ನನ್ನ ಮಾತು ನಿಮಗೆ ಹೇಗೆ ಅನ್ನಿಸ್ತಾ ಇದ್ದಾವೆ ಅಂತೇಳಿ. ಇವಾಗೆಲ್ಲ ರೆಡಿ ಮಾಡ್ಕೊಂಡು ನಾನು ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನಿಮಗೆ. ಏನೇನು ರೆಡಿ ಮಾಡ್ಕೊಂಡು ಅಂತ ಹೇಳ್ತೀನಿ. ಆಲೂಗಡ್ಡೆ ಕುದಿಸಿ ಅದು ಒಂದು ಸ್ವಲ್ಪ ಹಾಕೋತೀನಿ ನಾನು. ಆಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಒಂದು ಈ ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕೊಳಕತ್ತೀನಿ. ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟು ಹಾಕೊಳಕತ್ತೀನಿ. ಗೋಧಿ ಹಿಟ್ಟು ಮತ್ತು ಈ ಕಪ್ಪಿನಷ್ಟು ರವೆ ಹಾಕ್ಲತ್ತೀನಿ ನಾನು. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಈರುಳ್ಳಿ ಹಾಕ್ಲಕತ್ತೀನಿ. ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಲಕತ್ತೀನಿ. ಕರಿಬೇವು ಈ ಥರ ಕೊಯ್ಕೊಂಡು ಹಾಕ್ತಿದ್ದೀನಿ. ನಾವು ರೆಸಿಪಿ ಅಂತ ಮಾಡಕತ್ತಿಲ್ಲ, ಸ್ವಲ್ಪ ತಿನ್ನಕ್ಕೆ ವೆರೈಟಿ ಬ್ರೇಕ್ಫಾಸ್ಟ್ ಆ ಥರ ಮಾಡಕತ್ತೀನಿ ನಾನು. ನಮ್ಮ ಕ್ರೇಜಿ ಅವರು ಮಲ್ಕೊಂಡರಿನ ಅವ್ರಿಗೆ ಇವಾಗ ಎಬ್ಬಿಸ್ತೀನಿ. ಬಿಸಿದು ಹಾಕ್ತೀನಿ ಹಾಗೆ ಅವರು ತಿಲ್ಲಕ್ಕ. ಗಾಯ್ಸ್ ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ, ಕ್ರೇಜಿ ಅವ್ರದ್ದು ಊಟದ್ದಾಯ್ತು ನಾಷ್ಟದ್ದಾಯ್ತು ಗನ್ನಾಗ ಗೋಸದ ಗಾಯ್ಸ್. ಭಾಳ ಅಂದರೆ ಭಾಳ ಗೋಸದ. ಅವ್ರದ್ದು ಹಿಂಗೆ ಬೇಕು ಹಾಗೆ ಬೇಕು ಅಂತ ಭಾಳ ಹೇಳ್ತಾರೆ ಅವ್ರು. ನಾವು ಸುಮ್ಮನೆ ಏನ್ರಿ ಇದ್ದಂತ ತಿಂದ್ಬಿಡ್ತೀವಲ್ಲ, ಅವ್ರದ್ದು ಹಂಗಿಲ್ಲ. ಇದ್ರಾಗ ಅದನ್ನೇ ಬೇಕು. ಒಟ್ಟು ಊಟದವ್ರದ್ದು ನಾಷ್ಟದ್ದಾಗಲಿ ಅಷ್ಟು ಗೋಜದ ಗಾಯ್ಸ್ ಅವ್ರದ್ದು. ನಾ ಏನೇನು ಹಾಕಿದೆ ಅಂದರೆ ಅರಿಶಿನ ಹಾಕಿದೆ ಮತ್ತು ಧನಿಯಾ ಪುಡಿ ಹಾಕೀನಿ ಗಾಯ್ಸ್. ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ನಾನು. ನನ್ನ ಪಾಡಿಗೆ ಸುಮ್ಮನೆ ಲಾಗ್ ಮಾಡ್ಕೋತಾ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ ಲಾಗ್ ಗೈಸ್. ಈ ಥರ ರೆಡಿ ಮಾಡಿ ಇಟ್ಟು ನಾನು ಇವಾಗ ಆಯ್ತು ರೀ. ಇವಾಗ ಎಲ್ಲ ರೆಡಿ ಆದಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದಾಗ ನಿಮ್ಗೆ ಆಮೇಲೆ ಸಿಗ್ತೀನಿ. ನಾನೇ ಇವಾಗ ಕ್ರೇಜಿ ಅವ್ರಿಗೆ ಅದು ಎಬ್ಬಿಸ್ಬೇಕು. ಎಬ್ಬಿಸಿ ಆಮೇಲೆ ನಿಮಗೆ ಅದೆಲ್ಲ ರೆಡಿ ಆದಾಗ ಸಿಗ್ತೀನಿ. ಓಕೆ ಬಾಯ್ ಗೈಸ್. ಶಿಸ್ತಾಗ ಇವಾಗ ಎದ್ದು ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ನಿಂತೀನಿ. ಇವಾಗ ನಮ್ಮ ಮೇಡಮ್ ಅವರು ದೋಸೆ ಮಾಡೀನಿ ಅಂತೇಳಿ ಎಬ್ಬಿಸ್ಯಾರ. ಇಲ್ಲಿ ಬಂದು ನೋಡಿದರೆ ಏನೋ ಬೇರೆನೇ ಆಗಿದಪ್ಪ ಇದು. ಇನ್ನೂ ದೋಸೆನೇ ಮಾಡಿಲ್ಲ. ದೋಸೆ ರೆಡಿಯಾಗಿ ಎದ್ದೇಳು ಎಬ್ಬಿಸಿ ಸೀದಾ ಐತಲ್ಲ. ನಾ ಫಸ್ಟ್ ಆಮೇಲೆ ಸ್ನಾನ ಮಾಡ್ತೇನೆ, ಫಸ್ಟ್ ನಾಷ್ಟ ಮಾಡ್ತೇನೆ ನಾ ಅಂದ್ರೆ ಇಲ್ಲ ನಾ ಫಸ್ಟ್ ಸ್ನಾನ ಆಗಬೇಕು, ಆಮೇಲೆ ನಾಷ್ಟ ಬಿಸಿ ಹಾಕಿಟ್ಟಿನಿ. ನಾಷ್ಟ ಜಳಕ ಮಾಡೋಣ ಹೋಗೋಣ ಅಲ್ಲಿ ತಿನ್ನೋದಾರ. ಇಲ್ಲಿ ಬಂದು ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲ. ಇವಾಗ ಹೇಳ್ತಾರ ಟೊಮೆಟೊ ಚಟ್ನಿ ನೀನೇ ಮಾಡಂತ ಹೇಳ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು.
ನೋಡ್ರಿ ಹೆಂಗ್ ಮಾತಾಡೋ ಹೇಳ್ರಿ ಅವ್ರಿಗೆ. ಟಮಾಟೆ ಚಟ್ನಿ ನೀನು ಮಾಡೋ ಚಂದ ಮಾಡ್ತೀವಿ, ನಿನ್ನ ಕೈಯನ್ನು ತಿನ್ನೋಕೆ ಹೋಗ್ಯದ ಹಂಗೆ ಹೆಂಗೆ ಉಬ್ಬಿಸ್ಬಿಡೋದು ನಮಗೆ ಶವಮಾನ ಉಬ್ಬಿಸ್ಬಿಡೋದು. ನಾವು ರೊಚ್ಚಿಗೆ ಮಾಡಕ್ಕೆ ನಿಂತಿರೋದು ಮತ್ತು ಏನೇನು ಹೇಳ್ಯಾರಪ್ಪ ಮಾಡಲೇಬೇಕಲ್ಲ ಹೇಳಿಂದ ನಮ್ಮ ಶಿಲ್ಪಾ ಮೇಡಮ್ ಅವ್ರು ಹೇಳಿಂದ ಮಾಡಲೇಬೇಕಲ್ಲ. ಬನ್ನಿ ಇವಾಗ ಪಟ ತಳಗೆ ಒಂದು ಸ್ವಲ್ಪ ಟಮಾಟೆ ಚಟ್ನಿ ಮಾಡ್ತೀನಿ. ಟಮಾಟೆ ಚಟ್ನಿ ಮಾಡಿಂದ ಆಮೇಲೆ ಅವ್ರು ಒಂದಿಷ್ಟು ದೋಸೆ ಕೊಡ್ತಾರೆ. ಇದ್ರದ್ದು ಒಂದು ದೋಸೆ ಮಾಡ್ರಂತಪ್ಪ ಅವ್ರದ್ದು ಎಕ್ಸ್ಪೆರಿಮೆಂಟ್ ಅದು ಏನದು ನಮಗೆ ಗೊತ್ತಿಲ್ಲ, ಎಲ್ಲ ನಾಮೇಲೆ ಹಾಕ್ಲಾಕತ್ತಾರ ಅವರು. ನೋಡಿ ಗಾಯ್ಸ್ ನಮ್ಮ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕತ್ತಾರ. ಹೋಗ್ಲಿ ಬನ್ನಿ ಪಡ ತಳಗೆ ಇವಾಗ ಮಾಡುವ. ಊಟ ಗೀಟ ಎಲ್ಲ ಶಿಸ್ತು ಹಸುವಾದ ಸಿಕ್ಕಾಪಟ್ಟೆ ನನಗೆ. ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿನಿ. ಇವಾಗ ಅದಿಷ್ಟು ಮುಗಿಸ್ನಿಂದ್ರೆ ಟಮಾಟೆ ಚಟ್ನಿ ಮಾಡ್ತೀನಿ. ಒಬ್ಬೊಂದು ದೋಸೆ ಕೊಡ್ತಾರೆ ತಿಂದುಬಿಟ್ಟು ನೀವು ಒಂದು ವಿಷಯ ಹೇಳೋದ ಖುಷಿ ವಿಚಾರ ಇದು, ಸಿಕ್ಕಾಪಟ್ಟೆ ಖುಷಿ ವಿಚಾರ ಅದ. ಅದನ್ನು ಲಾಸ್ಟ್ನಲ್ಲಿ ತಿಳಿಸಿ ಚೆಂದ ಯಾರನೇ ನಮಗೆ ಖುಷಿ ಆಗಿತ್ತು, ಸಿಕ್ಕಾಪಟ್ಟೆ ಖುಷಿ ನನಗೆ ಅದಕ್ಕೆ ಅನಿಸಿದ್ದೇನೆ. ಗೈಸ್ ಶಿಸ್ತಾಗಿ ಒಂದು ಸ್ವಲ್ಪ ನಾಷ್ಟ ಮಾಡಿದಾರೆ. ಅದು ಏನೋ ಒಂದು ಆಯ್ಕೆಗೆ ಏನೇನು ಮಾಡಿದಾರಪ್ಪ ನನಗೆ ಗೊತ್ತಿಲ್ಲ. ನಾಷ್ಟ ಈ ಸೈಡ್ ಸ್ವಲ್ಪ ಟಮಾಟೆ ಚಟ್ನಿ ಅದ, ಈ ಸೈಡ್ ಸ್ವಲ್ಪ ರೈಸ್ ಅದ, ಅಲ್ಲಿ ಸೈಡ್ ನಮ್ಮ ಸ್ವಲ್ಪ ಚೀಟಿ ಕೂತಾಳ, ಇಲ್ಲಿ ಸೈಡ್ ಸ್ವಲ್ಪ ನಮ್ಮ ಹೆಂಡತಿ ಕೂತಾಳ. ಬನ್ನಿ ಇವಾಗ ಬಡ ಅಂತ ಒಂದಿಷ್ಟು ನಾಷ್ಟ ಮಾಡಿದೆ. ಶಿಸ್ತಾಗಿ ಒಂದಿಟ್ಟು ಚಂದ ಆಗಿರತ್ತೆ. ನಾನು ನೋಡಿದ್ರೆ ಹೇಳತ್ನಿಲ್ಲ, ಹೆಂಡತಿ ಮಾಡಿದ್ದು ಚಂದ ಆಗಿರತ್ತಂದ್ರೆ ದೊಡ್ಡ ದೊಡ್ಡ ಯುದ್ಧಗಳಾಗಿವತ್ತು. ಟಮಾಟೆ ಚಟ್ನಿ ಚೆಂದಾಗಿಲ್ಲ. ಇದು ಚೆಂದಾಗ್ಯದ, ಸ್ವಲ್ಪ ಟಮಾಟೆ ಚಟ್ನಿ ನಾನೇ ಚೆಂದ ಮಾಡಿಲ್ಲ. ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಆಗ್ಯದ. ಇದು ದೋಸೆ ಟೈಪ್ ಮಾಡಿದ್ರೆ ಇದು ಚೆಂದಾಗ್ಯದ. ತಿಂಬಿಟ್ಟು ಸಿಗ್ತೇನೆ ನಿಮ್ಗೆ. ಜೈ ಹಿಂದ್ ಜೈ ಕರ್ನಾಟಕ ಮುಂದೆ. ಗೈಸ್ ಮಸ್ತ್ ಏಕ್ ನಂಬರ. ಒಂದು ಸ್ವಲ್ಪ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು ಒಂದಿಷ್ಟು ಕತ್ತರ್ನಾಕ ಒಂದಿಷ್ಟು ಅದನ್ನ ಈ ಥರ ಶಿಸ್ತಿಗೆ ತಿಂದ್ಬಿಟ್ಟು ಇವಾಗ ಜಸ್ಟ್ ಕುಂತೀನಿ. ನಿಮ್ಮನ್ನೊಂದು ಹೇಳ್ಬೇಕಂತ ಹೇಳಕ್ಕೆ ಕೂತಿದ್ದೆ. ಏನಪ್ಪ ಅಂದರೆ ಒಂದು ವರ್ಷದ ನಂತರ ನಮ್ಮ ಫ್ಯಾಮಿಲಿನ ಮೀಟ್ ಆಗ್ಬೇಕು. ನಾನು ಮೀಟ್ ಮಾಡತ್ತೀನಿ. ನಾನು ಒಂದು ವರ್ಷ ತನಕ ಮಾತಾಡಿರಲಿಲ್ಲ ಮತ್ತು ಮೀಟ್ ಮಾಡಿರಲಿಲ್ಲ. ಸೊ ಒಂದು ವರ್ಷದ ನಂತರನೇ ಮೀಟ್ ಮಾಡಕತ್ತಿದ್ದು. ಭಾಳ ಖುಷಿ ಆಗತ್ತದ. ನಾಳೆ ವಿಡಿಯೋದಾಗ ತೋರಿಸ್ತೀನಿ ಅವ್ರಿಗೆ, ಅಂದರೆ ನಾಳೆ ವಿಡಿಯೋದಾಗ ಬರ್ತಾರೆ ಅವರು. ಮನೆ ರೀತಿಯಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ. ನಮ್ಮ ತಂಗಿ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಮ್ಮಗ ಆಗಿರ್ಬೋದು ನೋಡೋ. ಮತ್ತು ಯಾರ್ಯಾರಿಗೆ ಕಂಫರ್ಟೇಬಲ್ ಆಗುತ್ತಾ, ಯಾರ್ಯಾರಿಗೆ ಮುಜುಗರ ಇರಲ್ಲ ಅಂದರೆ ನಾನು ವಿಡಿಯೋಸ್ ಬರ್ಲಾಕಾದ ಒಂಥರ ಮುಜುಗರ ಇತ್ತು ಮಾಡಿತ್ತು ಅಂದ್ರೆ ಅವರು ಬರಲ್ಲ ಅಂತಾರೆ. ಮುಜುಗರ ಇರಲಿಲ್ಲ ಮಾಡಲಿಲ್ಲ ಅಂದ್ರೆ ಅವ್ರು ಬರ್ತಾರೆ ಅಂಥವ್ರಿಗೆ ತೊಗೋತೀನಿ ವಿಡಿಯೋದಾಗ. ಬಟ್ ಎಲ್ರಿಗೂ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ನಾನು ನಮ್ಮ ಫ್ಯಾಮಿಲಿಗೆ. ನೀವು ಅನ್ಕೋಬೇಕಪ್ಪ ಅನ್ಬಾರ್ದು ನಾವು ವಿಡಿಯೋದಾಗ ತೊಗೊಳತ್ತಾರಲ್ಲ ಅಂತ ಹೇಳಿದ್ರೆ ನಾನು ಮೊದಲು ಮಾಡ್ತಿದ್ದೆ ವಿಡಿಯೋ. ಅವ್ರಿಗೆ ಗೊತ್ತಿದ್ದಲ್ಲ. ಇದೇ ಒಂದು ವರ್ಷ ಸ್ವಲ್ಪ ಗ್ಯಾಪ್ ಆಗಿತ್ತು, ಅವ್ರ ಜೊತೆ ಮಾತಾಡಿರಲಿಲ್ಲ ನಾನು. ಎಲ್ಲ ಸ್ವಲ್ಪ ನಮ್ಮ ವಿಡಿಯೋ ಗದ್ದಲ್ಲ, ಅದು ಗದ್ದಲ ಇದು ಗದ್ದಲ ಅಂತ ಹೇಳಿದ್ರೆ ಒಟ್ಟು ಮಾತಾಡಿರಲಿಲ್ಲ. ಇವಾಗ ಈ ಥರ ನೆಕ್ಸ್ಟ್ ಹಂಗಾಗಲ್ಲ. ಫ್ಯಾಮಿಲಿ ಬಿಟ್ಟಿರಲ್ಲ ನಮ್ಮದು. ಫ್ಯಾಮಿಲಿ ಜೊತೆ ವ್ಲಾಗ್ಸ, ಫ್ಯಾಮಿಲಿ ಜೊತೆ ವೀಡಿಯೋಸ ಎಲ್ಲ ತೊಗೊಂಡು ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಅವ್ರ ಜೊತೆ ಇರೋದು. ಅದಿಷ್ಟೇ ನಮ್ಮ ಪ್ಲ್ಯಾನ್ ಈ ತಲೆಯಾಗ. ಈಗ ನಮ್ಮ ಫ್ಯಾಮಿಲಿನ ಕೂಡೋಗಳಿಗೆ ಒಂದೇ ಬಿಡ್ತೀವಿ ನೋಡಿರಿ ಇಷ್ಟು ಬೇಗನೆ. ನಾವು ಅಂದ್ಕೊಂಡಿರಲಿಲ್ಲ ಅಂದರೆ ಇಷ್ಟು ಬೇಗ ಕೂಡ್ತೀನಿ ಅಂತ ಹೇಳಿದ್ರೆ ಇನ್ಮೇಲಿಂದ ಹಂಗೆ ಇರ್ತದೆ. ಅದು ಏನೇನೋ ಹಂಗೆ ಅಂತ ಹೇಳಿ ಅಂದ್ಕೊಂಡು ಏನೋ ಮಾಡಿಕೊಂಡು ನಂದು ವಿಡಿಯೋ ಗದ್ದಲ ಅದೊಂದಿಷ್ಟು ಎಲ್ಲ ಗದ್ದಲಾಗ ಬಿಟ್ಟೇ ಬಿಟ್ಟಿದ್ದೆ ನಾನು. ಎಲ್ಲರ ಸವಾಸ ಅಂದರೆ ಮನೆಯವರಿಗೆ ಬಿಟ್ಬಿಟ್ಟಿದ್ದೆ ನಾನು. ಬಿಟ್ಟು ನಾನು ಬರೀ ವಿಡಿಯೋ ಈಗ ಇತ್ತು. ಫ್ರೆಂಡ್ಸ ವಿಡಿಯೋ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಫ್ರೆಂಡ್ಸ ಎಲ್ಲ ಯಾರೂ ಇಲ್ಲ ಈಗಿನ ಕಾಲದಾಗ. ಅಂದರೆ ಅದಾರ ಅಂಥ ಲಾಯಲ್ ಫ್ರೆಂಡ್ಸನ್ನು ಕಮ್ಮಿ ಈಗಿನ ಕಾಲದಾಗ. ನನಗೆ ಲಾಯಲ್ ಫ್ರೆಂಡ್ಸ್ ಸಿಕ್ಕಿದ್ದು ಕಮ್ಮಿ. ಅಂದರೆ ಈಗಂತೂ ಇವಾಗಿದ್ದಂತೂ ಲಾಯಲ್ ಫ್ರೆಂಡ್ಸ್ನು ಭಾಳ ಅದಾರ. ಸ್ವಲ್ಪ ಜನ ಫ್ರೆಂಡ್ಸಿಗೆಲ್ಲ ಇಲ್ಲಿ ಬಿಟ್ಬಿಟ್ಟಿವೆ ಎಲ್ಲ ಕೈ. ಇವಾಗ ಇರೋ ಫ್ರೆಂಡ್ಸಿಗೆ ಮತ್ತು ಬಿಡಲ್ಲ. ಕಷ್ಟದಾಗ ಸಾಥ್ ಕೊಟ್ಟವ್ರಿಗೆ ಯಾವತ್ತೂ ಬಿಡಲ್ಲ. ಆ ಥರ ನಾವು ಕಷ್ಟದಾಗ ನಮ್ಮಿಂದ ಹೆಲ್ಪ್ ತೊಗೊಂಡು ನಮ್ಮಿಂದ ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ನಮಗೆ ಉಲ್ಟಾ ಹೊಡಿತಾರಲ್ಲ ಅಂಥವ್ರು ಬೇಡ ನಮ್ಗೆ. ನಮ್ಮಿಂದ ಏನು ಹೆಲ್ಪ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಕಷ್ಟದಾಗ ಬಂದಿರ್ತಾರಲ್ಲ ಅಂಥವ್ರಿಗಿಂತೆಲ್ಲ ಉಸಿರಿರೋವರೆಗೂ ಅವ್ರ ಜೊತೆ ಸಾಥ್ ಕೊಡ್ತೀನಿ ನಾನು. ಇದು ಮಾತ್ರ ಪಕ್ಕ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ಮತ್ತೇನಿಲ್ಲ. ಇದೇ ಒಂಥರ ಖುಷಿ ಅದ. ಫುಲ್ಲು ಖುಷಿ ಒಳಗಿದೆ. ನಮ್ಮ ಅಳಿಯ ಹೊಂಟನ, ನಮ್ಮ ಅಕ್ಕನ ಮಗಳು ಹೊಂಟಾಳ. ನಮ್ಮ ಅಕ್ಕನ ಮಗಳಿಗೆ ಅಂತ ನೋಡಿಲ್ಲ ನಾನು. ಇವಾಗ 5 ತಿಂಗಳ ಮೇಲೆ ಆಯಿತು. ನಮ್ಮ ಅಕ್ಕನ ಮಗಳಿಗೆ ಅಂತ ನೋಡಿಲ್ಲ. ಈಗ ರೀಸೆಂಟಾಗಿ ಡೆಲಿವರಿ ಆಗಿದ್ದು. ಅವಳಿಗೆ ಅಂತ ನೋಡಿಲ್ಲ ನಾನು. ಮತ್ತು ನಮ್ಮ ಅಳಿಯ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇನ್ಮೇಲಿಂದ. ನಮ್ಮ ಶಿಲ್ಪಾಗೂ ಸ್ವಲ್ಪ ಟೈಮ್ ಪಾಸ್ ಸಿಗೋದೆಲ್ಲ ಟೈಮ್ ಪಾಸ್ ಆಗ್ತಾರೆ. ಈಗ ನಾನು ಬಿಟ್ಟರೆ ಸ್ವೀಟಿ ಇಷ್ಟ ಆಗಿತ್ತು. ಬರೀ ಸ್ವೀಟಿಗೆ ಆಟ ಆಡ್ಸೋಕೆ ಬಂದಿರ್ತಿಳು. ಇನ್ಮೇಲಿಂದ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಜೊತೆ ಕಂಫರ್ಟೇಬಲ್ ಆಗ್ತಾಳೆ. ನಮ್ಮ ಫ್ಯಾಮಿಲಿ ಜೊತೆ ಹೆಂಗೆ ಕಂಫರ್ಟೇಬಲ್ ಆಗ್ತಾಳೆ ಅನ್ನೋ ಇನ್ನೂ ಅದೊಂದು ಡೌಟ್. ಸ್ಟಾರ್ಟಿಂಗ್ ಒಮ್ಮೆಲಿಗೆ ಈಗ ಹಿಂಗೆ ಅದೆಲ್ಲ ಆಗಿದ್ದ ಸಲಿಂದ ಕಂಫರ್ಟೇಬಲ್ ಆಗಲೇಬೇಕಲ್ಲ. ಲೈಫ್ ಅಂದಾಗ ಕಂಫರ್ಟೇಬಲ್ ಆಗಲೇಬೇಕು. ಕಂಫರ್ಟೇಬಲ್ ಆಗೇ ಆಗ್ತಾಳೆ ಅವಳಂತೂ ನನಗೆ ಅನಿಸಿದ ಪ್ರಕಾರ. ಮುಂದೆಲ್ಲ ನಮ್ಮ ಮನೆಗೆ
ರಿಲೇಟಿವ್ಸ್ ಆಗಿರ್ಬೋದು ಯಾರಾದರೂ ಬಂದರು ಮಾಡೋದು ಚೆಂದಾಗಿ ನೋಡಿಕೊಂಡು ಮಾಡ್ಕೊಂಡು ಹೋದರೆ ಸಾಕು ಮತ್ತೇನಿಲ್ಲ ನಮ್ಮದೇನು ಅಷ್ಟೇ. ನಮ್ಮ ಪಾರ್ಟ್ನರ್ ಅವರು, ನಮ್ಮ ಮೇಡಮ್, ನಮ್ಮ ಶಿಲ್ಪಾ ಮೇಡಮ್ ಅವರು ಚೆಂದ ನೋಡ್ಕೊಂಡು ಹೋಗ್ತಾರೆ ನಾವು ಅಂದ್ಕೊಂಡ್ವಿ ಅಷ್ಟೇ ಗೈಸ್. ಇವಾಗ ಇದ್ದೆಲ್ಲ ಸ್ವಲ್ಪ ಮನೆಗೆ ಒಂದಿಷ್ಟು ಸಾಮಾನುಗಳನ್ನ ತರಬೇಕು, ಟಿ ವಿ ತರಬೇಕು, ಮತ್ತು ವಾಟರ್ ಪ್ಯೂರಿಫೈಯರ್ ಕೊಡಿಸ್ಕೋಬೇಕು, ಮತ್ತು ಫ್ರಿಜ್ ಇಲ್ಲ ಏನಿಲ್ಲ. ಇಷ್ಟು ದಿನ ಬ್ಯಾಚುಲರ್ ಇದ್ದೈತಲ್ಲ ಏನು ತಂದಿರಲಿಲ್ಲ ನಾನು ಏನು ಹತ್ತದ ಅದೇನೋ ಹತ್ತಿರಲಿಲ್ಲ. ಒಂದು ಕ್ಯಾನ್ ನೀರು ತಂದೆ 15 ನೀರು ಕುಡ್ತಿದ್ದೆ ನಾನು. ಇವಾಗ ನಾನು ನಮ್ಮ ಶಿಲ್ಪ ಇಬ್ಬರೇ ಆದ್ರೂ 2 ಡೇಸ್ ಒಳಗೆ ಒಂದು ಕ್ಯಾನ್ ಖಾಲಿ ಆಗುತ್ತೆ. ಅಡಿಗೆ ಗಿಡಿ ಎಲ್ಲ ಪೂರ ನಾ ಆಲ್ಮೋಸ್ಟ್ ಬರೀ ಜಾಸ್ತಿ ಹೊರಗಡೆ ತಿಂತಿದ್ದೆ. ಇವಾಗ ಹೊರಗಡೆ 100ಕ್ಕೆ 99.99% ಕಮ್ಮಿ ಆಗಿಬಿಟ್ರು. ಇನ್ನೂ ಫ್ಯಾಮಿಲಿ ಇವತ್ತಂದ್ರೆ ಸ್ವಲ್ಪ ಹೊರಗಡೆ ಗಿರಗಡೆ ಎಲ್ಲ ತಿರುಗಾಡಿ ಅವರೆಲ್ಲ ತಿನ್ಸೋದು ಉಣಿಸೋದು ಮಾಡೋದು. ಇನ್ಮೇಲಿಂದ ಅವರಿಗೆ ಏನು ಮಾಡಿದ್ರೆಲ್ಲ ಅವ್ರ ಸಲಿಂದೆ ಶಿಲ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕನ ಮಕ್ಕಳಾಗಿರ್ಬೋದು, ಮಾಮೂರಾಗಿರ್ಬೋದು, ಇವರಿಗೆ ಮಾಡ್ಬೇಕು ನಾನು. ಮತ್ತು ಅದು ಬಿಟ್ಟು ಅವ್ರದ್ದು ಪಾಲ್ತು ಮಾಡ್ಕೊತು ಅದೆಲ್ಲ ತಿರುಗೋದೆಲ್ಲ ಬಂದು ಇನ್ಮೇಲಿಂದ ಏನಾದರೂ ಸಂಸಾರ ಬೆನ್ನದು ಬಿಡೋದಾಗ ಸಂಸಾರ ಬಿಡೋದು, ಸಂಸಾರಿಸ್ತಾ ಬಿಡೋದು ಇನ್ಮೇಲಿಂದ. ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ವೀಡಿಯೋಸ್ ಆಯಿತು, ನಮ್ಮದು ಯೂಟ್ಯೂಬ್ ಆಯಿತು, ನಮ್ಮ ಇಷ್ಟ ಆಯಿತು ಅನ್ಕೋತ ಆರಾಮ್ಸೆ ಹೋಗಿಬಿಡೋದು. ಇದು ಬಿಟ್ಟು ನಮ್ಮ ಪಾಲ್ತಿ ಕೆಲಸನೇ ಬೇಡ ನನ್ನ ಅನಿಸಿಕೆ. ನಮ್ಮ ಫ್ಯಾಮಿಲಿ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಅಂತ. ನಾಳೆ ಬರೋ ವೀಡಿಯೋದಾಗ ನಮ್ಮ ಫ್ಯಾಮಿಲಿ ಎಲ್ಲ ತೋರಿಸ್ಕೊಡ್ತೀನಿ ಅಂತ ನಿಮಗೆ. ಅವರು ಕಂಫರ್ಟೇಬಲ್ ಆಗಿ ಶಿಲ್ಪಾಗಿ ಮಾತಾಡ್ತಾಳಲ್ಲ ನಿಮ್ಮ ಕೂಡ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ ಅದೇ ಥರ ಮಾತಾಡ್ತಾರೆ ಅವರು. ನನಗೆ ಗೊತ್ತದ ಡೈರೆಕ್ಟಾಗಿ ಬಂದು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂತ ನಾನಲ್ಲ. ಶಿಲ್ಪ ಫಸ್ಟ್ ಏನು ಮಾತಾಡ್ತಾಳೆ ಅಂದರೆ ಇವಾಗ ಸ್ವಲ್ಪ ಅವಳಿಗೆ ಕಂಫರ್ಟೇಬಲ್ ಆಗಿದೆ ಕ್ಯಾಮ್ರಾಮನ್ ಮಾತಾಡೋಕೆ. ಡೈಲಿ ಇವಾಗ ಒಂದು 10-15 ದಿನ ಆಗಿರ್ಬೋದು ಕಂಟಿನ್ಯೂ ವಿಡಿಯೋ ಹಾಕ್ಲಕ್ಕತ್ತು ನಾವು. ಸೊ ಅವಳಿಗಾದರೂ ಸ್ವಲ್ಪ ಕಂಫರ್ಟೇಬಲ್ ಆಗ್ಯದ. ಅದೇ ಥರ ಒಂದು ಸ್ವಲ್ಪ ದಿನ ಹೋದಂಗೆ ನಮ್ಮ ಫ್ಯಾಮಿಲಿಯನ್ನು ಕಂಫರ್ಟೇಬಲ್ ಆಗುತ್ತೆ. ಕಂಫರ್ಟೇಬಲ್ ಆದಂಗೆ ಅವ್ರಿಗೆ ನೋಡ ಬೀಳುತ್ತೆ ಅಂದ್ರೆ ಕಂಟಿನ್ಯೂ ವಿಡಿಯೋ ಮಾಡ್ಕೊತ ಹೋಗ್ತಾರೆ. ಮುಖ್ಯವಾಗಿ ಇಷ್ಟು ಹೇಳೋದಿತ್ತು ಇವತ್ತಿನ ಡೈಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆದ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.